ಚಾಮುಂಡೇಶ್ವರಿಯ ಅಕ್ಕ ಎಂದೇ ಪ್ರಸಿದ್ಧವಾಗಿರುವ ಈ ದೇವಿ ಈ ಜಾಗದ ಶಕ್ತಿ ದೇವತೆಯಾಗಿದ್ದಾಳೆ. ಗುಂಡುಕಲ್ಲಿನ ರೂಪದಲ್ಲಿ ಈ ಜಾಗಕ್ಕೆ ಬಂದು ನೆಲೆಸಿ ಬಂದ ಭಕ್ತಾದಿಗಳ ಯಾವುದೇ ಕಷ್ಟ ಬಂದರೂ ಕೂಡ ಈ ತಾಯಿ ಭಕ್ತಾದಿಗಳ ಕೈ ಬಿಡದೆ ಇಂದಿಗೂ ಕೂಡ ಕಾಪಾಡ್ತಾ ಬಂದಿದ್ದಾಳೆ. ಮುಳ್ಳಿನ ಮೇಲೆ ಕುಳಿತಂತಹ ಈ ತಾಯಿ ದಿನಕ್ಕೆ ಒಂದು ನರಬಲಿಯನ್ನ ಕೇಳುತ್ತಿದ್ದಳು. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ನಮ್ಮ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಐತಿಹಾಸಿಕವಾಗಿ ವಿಜಯನಗರದ ಅರಸರ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶವಾಗಿತ್ತು ಸ್ನೇಹಿತರೆ. ಜಗದೇವರಾಯನಂತಹ ಆಡಳಿತಗಾರರು ಈ ಭಾಗವನ್ನ ಆಳುತ್ತಿದ್ದರು ಸ್ನೇಹಿತರೆ. ಇಂತಹ ಜಾಗದಲ್ಲಿ ನೆಲೆಗೊಂಡಿರುವಂತಹ ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ ಸ್ನೇಹಿತರೆ. ನಾಗಮಂಗಲ ತಾಲೂಕಿನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ನೆಲೆಸಿರುವಂತಹ ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ನಾವಿವತ್ತು ಬಂದಿದ್ದೀವಿ. ಈ ದೇವಸ್ಥಾನದ ಇತಿಹಾಸವೇನು, ತಾಯಿ ಮುಳ್ಕಟ್ಟಮ್ಮ ಹೇಗೆ ಬಂದು ಈ ಜಾಗದಲ್ಲಿ ನೆಲೆಯೂರಿದ್ರು, ಅವರ ಮೂಲ ಸ್ಥಾನ ಯಾವುದು, ಇವರ ಕಥೆ ಏನು ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಿಮಗೆ ರೋಮಾಂಚನವಾಗುತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ ತಾಯಿ ಜಗನ್ಮಾತೆ ಮುಳ್ಕಟ್ಟಮ್ಮ ಹೇಗೆ ಬಂದು ಇಲ್ಲಿ ನೆಲೆಸಿದಳು ಅಂತ. ತಾಯಿ ಶಕ್ತಿ ದೇವತೆಯಾದ ಮುಳ್ಕಟ್ಟಮ್ಮನವರ ಮೂಲ ಸ್ಥಾನ ಇವಾಗಿನ ಚಾಮರಾಜನಗರ ಜಿಲ್ಲೆಯ ಉಮ್ಮತ್ತೂರು ಸ್ನೇಹಿತರೆ. ಒಮ್ಮೆ 5 ಜನ ಅಕ್ಕ ತಂಗಿಯರು ಜೊತೆಯಲ್ಲಿ ಹೋಗುವಾಗ ತಾಯಿಗೆ ಬಾಯಾರಿಕೆ ಆಗುತ್ತೆ. ಜಾತಿ ಭೇದ ಮರೆತಂತಹ ತಾಯಿ ಜಗನ್ಮಾತೆ ಮುಳ್ಕಟ್ಟಮ್ಮ ಕೆಳವರ್ಗದ ಮನೆಯಲ್ಲಿ ನೀರನ್ನ ಕುಡಿದಳು. ಇದನ್ನ ಸಹಿಸದಂತಹ ಅಕ್ಕ ತಂಗಿಯರು ಜಾತಿಯನ್ನ ನೀನು ಕೆಡಿಸಿಕೊಂಡೆ ಅಂತ ಹೇಳಿ ಅವಳನ್ನ ಮುಳ್ಳಿನ ಮೇಲೆ ತಳ್ಳಿಬಿಟ್ಟರು. ಆಗ ತಾಯಿ ಮುಳ್ಕಟ್ಟಮ್ಮ ಹೇಳಿದ್ದು ಒಂದೇ ಮಾತು, ನನಗೆ ಯಾವುದೇ ಜಾತಿ ಭೇದವಿಲ್ಲ, ಎಲ್ಲರೂ ನನ್ನ ಮಕ್ಕಳೇ ಎಂದು. ಆ ಮುಳ್ಳಿನ ಮೇಲೆ ಕುಳಿತು ತಪಸ್ಸು ಮಾಡಿದ್ದಕ್ಕೆ ಈ ನಾಡಿಗೆ ಮುಳ್ಕಟ್ಟಂಬ ಎಂಬ ಹೆಸರಿನಿಂದ ಪ್ರಖ್ಯಾತವಾದಳು. ಮುಳ್ಳಿನ ಮೇಲೆ ಕುಳಿತು ಮಾಡಿದಂತಹ ಅವಳು ತಪಸ್ಸು ಎಷ್ಟಾಯ್ತಂದರೆ ಸ್ನೇಹಿತರೆ, ಅವಳು ರಣಚಂಡಿ ಅಂತಾದಳು. ಅವಳ ಉಗ್ರ ರೂಪವನ್ನು ಕಂಡಂತಹ ದೇವಾನು ದೇವತೆಗಳು ಕೂಡ ಎದುರುವಷ್ಟು ಅವಳು ಉಗ್ರ ರೂಪವನ್ನು ತಾಳಿದಳು. ತಾಯಿ ಉಗ್ರ ರೂಪವನ್ನ ತಣಿಸಲು ದಿನಕ್ಕೊಂದು ನರಬಲಿಯನ್ನ ಕೇಳುತ್ತಿದ್ದಳು. ತಾಯಿಯ ಉಗ್ರ ರೂಪವನ್ನು ಕಂಡಂತಹ ಜನರು ಭಯಭೀತಗೊಂಡು ಊರನ್ನ ಬಿಟ್ಟು ಹೊರಡಲು ಸಿದ್ಧವಾದರು. ಇದನ್ನು ಕಂಡಂತಹ ಮುಳ್ಕಟ್ಟಮ್ಮ ತನ್ನ ಮಕ್ಕಳನ್ನ ಬಿಟ್ಟು ಇರಲಾರದೆ ಶಾಂತ ರೂಪವಾಗಿ ಗುಂಡುಕಲ್ಲಿನ ರೂಪದಲ್ಲಿ ಉರುಳಿಕೊಂಡು ಬಂದು ಭಕ್ತರ ಹಿಂದೆಯೇ ಮುಳ್ಕಟ್ಟೆಗೆ ಬಂದು ಇಲ್ಲಿ ನೆಲೆಸಿದಳು. ಇಂದಿಗೂ ಕೂಡ ಇಲ್ಲಿ ಮುಳ್ಕಟ್ಟಮ್ಮನ ನಾವು ಗುಂಡುಕಲ್ಲಿನ ರೂಪದಲ್ಲಿ ನಾವು ಪೂಜಿಸುವುದನ್ನ ನಾವು ನೋಡಬಹುದು. ಇಲ್ಲಿ ಯಾವುದೇ ಎಂಥದೇ ಮಾಟ ಮಂತ್ರ ಪಿಸಾಚಿಗಳ ಏನಾದರೂ ಬಾಧೆ ಇದ್ರೂ ಕೂಡ, ದೃಷ್ಟಿ ದೋಷ ಇದ್ರೂ ಕೂಡ ತಾಯಿಯನ್ನು ನಂಬಿ ಬಂದರೆ ಕ್ಷಣಾರ್ಥದಲ್ಲಿ ಅದು ಮಾಯವಾಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ ಸ್ನೇಹಿತರೆ. ಇಂದಿಗೂ ಕೂಡ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲವನ್ನು ಪೊರೆಯುವಂತಹ ಈ ತಾಯಿ ಜಗನ್ಮಾತೆ ಮುಳ್ಕಟ್ಟಮ್ಮ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮುಳ್ಕಟ್ಟೆ ಎಂಬ ಗ್ರಾಮದಲ್ಲಿ ನೆಲೆಸಿದ್ದಾಳೆ. ಇನ್ನು ಈ ದೇವಸ್ಥಾನಕ್ಕೆ ನೀವು ಬರೋದಾದರೆ ನಾಗಮಂಗಲದಿಂದ 5-6 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಆಟೋದಲ್ಲಿ ಆರಾಮಾಗಿ ಬರ್ಬೋದು. ಪ್ರತಿದಿನ ಆಟೋಗಳ ವ್ಯವಸ್ಥೆ ಇರ್ತದೆ. ಆಟೋದಲ್ಲಿ 20 ರೂಪಾಯಿ ಚಾರ್ಜ್ ತಗೋತಾರೆ. ಏನಾದರೂ ಓನ್ ವೆಹಿಕಲ್ ಬಂದರೆ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ. ಬೆಂಗಳೂರಿಂದ ಈ ದೇವಸ್ಥಾನ ಇರುವಂಥದ್ದು 130 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಳ್ಳೂರು ಕ್ರಾಸಿಂದ 20 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಇನ್ನು ಮೈಸೂರಿಂದ 70 ಕಿಲೋಮೀಟರ್ ಈ ದೇವಸ್ಥಾನಕ್ಕೆ ಆಗುತ್ತೆ. ಹಾಗೆ ತುಮಕೂರಿಂದ 90 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ಹಾಸನ ಕಡೆಯಿಂದ ಬರ್ತೀರಿ ಅನ್ನೋದಾದರೆ 95 ಕಿಲೋಮೀಟರ್ ಆಗುತ್ತೆ. ಹಾಗೆ ಕುಣಿಗಲ್ ಕಡೆಯಿಂದ ನೀವೇನಾದರೂ ಬರ್ತೀರಿ ಈ ದೇವಸ್ಥಾನಕ್ಕೆ ಅಂದರೆ 49ರಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನನ ಈಗ ಇದು ಗೌರ್ನಮೆಂಟಿಗೆ ಅಂದರೆ ಸರ್ಕಾರಕ್ಕೆ ಸೇರಿಸಿದ್ದಾರೆ ಸ್ನೇಹಿತರೆ. ಮುಂಚೆ ಎಲ್ಲ ತಡೆಯೆಲ್ಲ ದೇವಸ್ಥಾನದಿಂದ ಪಕ್ಕದಲ್ಲೇ ಹೊಡಿತಾ ಇದ್ರು. ಆದರೆ ಈಗ ಏನಾದರೂ ತಡೆ ಏನಾದರೂ ಓಡಿಸ್ಬೇಕು ಅನ್ನೋದಾದರೆ ತಾಯಿ ಶಕ್ತಿ ದೇವತೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ಕಷ್ಟ ಬಂದ್ರೂ, ಆರೋಗ್ಯದ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಏನೇ ಆಗಿರ್ಬೋದು, ದೃಷ್ಟಿದೋಷ ಆಗಿರ್ಬೋದು, ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ತಡೆ ಓಡಿಸ್ಕೊಳ್ಳೋರನ್ನೇ ತುಂಬ ಜಾಸ್ತಿ ಜನ ಈ ದೇವಸ್ಥಾನಕ್ಕೆ ಬರುವಂಥವ್ರು. ಹಾಗೆ ಮನೆ ದೇವರಾಗಿಯೂ ಕೂಡ ಭಕ್ತಾದಿಗಳು ಬಂದು
ದೇವರಿಗೆ ಇಲ್ಲಿ ಪೂಜೆಯನ್ನು ಮಾಡಿಸ್ತಾರೆ. ಇಲ್ಲಿ ಕೇವಲ ಕರ್ನಾಟಕದಿಂದನೇ ಬಂದು ದೇವಸ್ಥಾನಕ್ಕೆ ಅಂದರೆ ಅಮ್ಮನನ್ನು ನಂಬಿಲ್ಲ, ಇಲ್ಲಿ ಆಂಧ್ರ ಪ್ರದೇಶ ಹಾಗೆ ತಮಿಳುನಾಡಿನಿಂದನೂ ಕೂಡ ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಲ್ಲಿ ಅಮ್ಮನನ್ನು ನಂಬಿ ಬರ್ತಾರೆ, ಹಾಗೆ ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನನ ಸರ್ಕಾರಕ್ಕೆ ಸೇರಿಸಿದ ಮೇಲೆ ತಡೆಯನ್ನು ದೇವಸ್ಥಾನದ ಪಕ್ಕದಲ್ಲೇ ಮುಂಚೆ ಹೊಡಿತಾ ಇದ್ರು, ಆದರೆ ಈಗ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ. ಮುಂಚೆ ಎಲ್ಲ ತಡೆ ಹೊಡಿಯೋದಕ್ಕೆ ಅಂತಲೇ ಒಂದು ಜಾಗ ಪಕ್ಕದಲ್ಲೇ ಮಾಡಿಟ್ಟಿದ್ರು. ಇವಾಗ ಏನಿಲ್ಲಿ ಪೂಜೆ ಮಾಡ್ತಾರೋ ಅರ್ಚಕರು ಅವರ ಮನೆ ಒಳಗಡೆ ತಡೆಯನ್ನು ಹೊಡಿಸ್ತಾರೆ, ಹಾಗೆ ಕಟ್ಲಕಾಯಿಯನ್ನು ಇಲ್ಲೇ ಮಾಡಿಕೊಡ್ತಾರೆ, ಹಾಗೆ ದೃಷ್ಟಿದೋಷ ಏನಾದ್ರು ಇತ್ತು ಅಂದ್ರೂ ಇಲ್ಲೇ ಮಾಡಿಕೊಡ್ತಾರೆ. ಅವರವರ ಮನೆಗಳಲ್ಲೇ ಇದನ್ನು ಮಾಡಿಕೊಡ್ತಾರೆ. ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೂ ಕೂಡ ಅವ್ರ ಮನೆ ಅಡ್ರೆಸ್ ಹೇಳ್ತಾರೆ. ದೇವಸ್ಥಾನದಿಂದ ಜಸ್ಟ್ 2-3 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಆಗುತ್ತೆ. ಅವರ ಮನೆಯ ಪಕ್ಕದಲ್ಲೇ ಈ ಥರ ನೋಡಿ ತಡೆಯನ್ನು ಹೊಡೆದು ಏನೇ ಪೂಜೆ ಬೇಕು ಅಂತಂದ್ರೂ ಕೂಡ ಇಲ್ಲಿ ಮಾಡಿಕೊಡ್ತಾರೆ. ದೇವಸ್ಥಾನದ ರೋಡ್ ಇದು, ಅವ್ರ ಮನೆಯಿಂದ ಇದು ದೇವಸ್ಥಾನಕ್ಕೆ ಹೋಗುವಂತಹ ರೋಡ್ ಇದು. ದೇವಸ್ಥಾನ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷವಾದ ಪೂಜೆಯನ್ನು ಇಲ್ಲಿ ಮಾಡಲಾಗುತ್ತೆ. ಅಮಾವಾಸ್ಯೆ, ಪೌರ್ಣಮಿ ದಿನಗಳಂತೂ ಇಲ್ಲಿ ವಿಶೇಷವಾದ ಪೂಜೆಯನ್ನು ನಾವು ನೋಡ್ಬೋದು. ದೇವಸ್ಥಾನ ಬೆಳಿಗ್ಗೆಯಿಂದ ಸಂಜೆವರೆಗೂ ಓಪನ್ ಇರುತ್ತೆ. ವಾರದಲ್ಲಿ 3 ದಿನ ವಿಶೇಷವಾಗಿರುತ್ತದೆ ಸ್ನೇಹಿತರೆ. ಅಮ್ಮನನ್ನು ಮನೆ ದೇವರಾಗಿ ಪೂಜಿಸುವಂಥವರು ತಂಬಿಟ್ಟನ್ನು ಮಾಡಿ ಪೂಜಿಸುವಂಥದ್ದನ್ನು ನೀವು ಇವಾಗ ನೋಡ್ತಾ ಇರ್ಬೋದು. ಗುಂಡು ಕಲ್ಲಿನ ರೂಪದಲ್ಲಿ ಮುಳ್ಳಿನ ಮೇಲೆ ಕುಳಿತಂತಹ ಈ ತಾಯಿ ಪ್ರತಿದಿನ ಇಲ್ಲಿ ಪವಾಡಗಳನ್ನೇ ಸೃಷ್ಟಿ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಭಕ್ತಾದಿಗಳು ಯಾವುದೇ ಕಷ್ಟ ಬಂದ್ರೂ ಕೂಡ ತಾಯಿಯ ನಂಬಿದ್ರೆ ಖಂಡಿತ ಒಂದಲ್ಲ ಒಂದು ರೀತಿ ನಮ್ಮನ್ನು ಕಾಪಾಡ್ತಾಳೆ ಅನ್ನೋದು ಹೆಚ್ಚಿನ ಭಕ್ತರಲ್ಲಿ ನಂಬಿಕೆ. ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು, ಪ್ರತಿಯೊಂದು ಅಂದರೆ ಆಂಧ್ರ ಪ್ರದೇಶದಿಂದ, ತಮಿಳುನಾಡಿನಿಂದ, ಕರ್ನಾಟಕದ ಮೂಲೆಗಳಿಂದನೂ ಕೂಡ ತಾಯಿಯ ಒಂದು ಸನ್ನಿಧಾನಕ್ಕೆ ಬಂದು ತಾಯಿಯನ್ನು ನಂಬಿ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ನಾವು ಅಷ್ಟೇ ಪ್ರತಿ ವರ್ಷ ಕೂಡ ಅಮ್ಮನ ದೇವಸ್ಥಾನಕ್ಕೆ ಬರ್ತೀವಿ, ಅಮ್ಮನ ಸನ್ನಿಧಾನಕ್ಕೆ ಬರ್ತೀವಿ. ಅಂದರೆ ನಮ್ಮ ಮನೆ ದೇವರು ಬೇರೆ ಆಗಿದ್ರೂ ಕೂಡ ಇಲ್ಲಿ ನಾವು ಮೊರೆ ಬಿದ್ದಂತಹ ದೇವರು ಅಮ್ಮ ಮುಳ್ಕಟ್ಟಮ್ಮ. ನಮ್ಮ ತಾತನಿಗೆ ಹುಷಾರಿಲ್ಲದೆ ಇದ್ದಾಗ ಯಾರೋ ಒಬ್ಬರು ಈ ದೇವರಿಗೆ ಹೋಗಿ ನೀನು ಬೇಡ್ಕೊಂಡ್ರೆ ಖಂಡಿತ ನಿಂಗೆ ಹುಷಾರಾಗುತ್ತೆ ಅಂತ ಹೇಳಿದ್ರಂತೆ. ಹಾಗಾಗಿ ನಮ್ಮ ತಾತ ಈ ದೇವಸ್ಥಾನಕ್ಕೆ ಬಂದ ಮೇಲೆ ಅವರು ಸಂಪೂರ್ಣವಾಗಿ ಹುಷಾರಾದರು. ಹಾಗಾಗಿ ನಾವು ಮೊರೆ ಬಿದ್ದಂತಹ ದೇವರು ಮುಳ್ಕಟ್ಟಮ್ಮ. ಹಾಗಾಗಿ ಇವಾಗ್ಲೂ ಕೂಡ ನಮ್ಮ ಅಣ್ತಮ್ಮದಿರು ಎಲ್ಲರೂ ಕೂಡ ಅಮ್ಮನಿಗೆ ಬರಲಿಲ್ಲ ಅಂದ್ರೂ ಕೂಡ ದೇವಸ್ಥಾನದ ಅಮ್ಮನ ಹೆಸರು ಹೇಳಿ ಊರಲ್ಲೇ ಒಂದು ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡಿ ಅದಕ್ಕೆ ಕೋಳಿಯನ್ನು ಬಲಿಯನ್ನು ಕೊಟ್ಟು ನಾವು ಇವತ್ತಿಗೂ ಕೂಡ ಪೂಜೆಯನ್ನು ಮಾಡ್ತೀವಿ. ಇನ್ನು ದೇವಸ್ಥಾನದ ಒಳಗಡೆ ಅಮ್ಮನ ಬಲಭಾಗದಲ್ಲಿ ಉರ್ಮಾರಿ ಅಮ್ಮನನ್ನು ಪೂಜಿಸಿರೋದನ್ನು ನಾವು ನೋಡ್ಬೋದು. ಹಾಗೆ ಎಡಭಾಗದಲ್ಲಿ ಉಚ್ಚಮ್ಮನನ್ನು ಪೂಜಿಸೋದನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಅಮ್ಮನ ವಾರದಂದು ಅಂದರೆ ಮಂಗಳವಾರ, ಶುಕ್ರವಾರದಂದು ಹೂ ಕೇಳ್ತಾರೆ. ಅಂದರೆ ಹೂ ಕೇಳಿದರೆ ಪ್ರಸಾದ ಕೂಡ ಇಲ್ಲಿ ಆಗುತ್ತೆ. ಇಲ್ಲಿ ಒಂದ್ಸಲ ಏನಾದ್ರೂ ಆಗುತ್ತೆ ಅಂತ ಬಲ್ದ ಕಡೆ ಹೂ ಆದರೆ ಖಂಡಿತ ಅದು ಅಮ್ಮನ ನಡೆಸ್ಕೊಡ್ತಾರೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ವಾರದಲ್ಲಿ 3 ದಿನ ವಿಶೇಷವಾಗಿರೋದ್ರಿಂದ ಸ್ವಲ್ಪ ಕ್ಯೂನಲ್ಲಿ ಇರ್ತದೆ. ಹಾಗೆ ಇಲ್ಲಿ ನಾವು ಸ್ಪೆಷಲ್ ದರ್ಶನ ಕೂಡ ಇಲ್ಲಿ ನಾವು ಮಾಡಬಹುದು. ಇನ್ನು ಈ ದೇವಸ್ಥಾನಕ್ಕೆ ಹರಕೆ ಹೊತ್ತಂಥವರು, ಏನಾದರೂ ನಾಮಕರಣ ಮಾಡುವಂಥವ್ರು, ಹಾಗೆ ಬೀಗ್ರೂಟ ಮಾಡುವಂಥವರು ಈ ಅಮ್ಮನ ಸನ್ನಿಧಾನಕ್ಕೆ ಬಂದು ಇಲ್ಲಿನೇ ಮರಿಯನ್ನು ಕಡಿದು ಅಥವಾ ಕೋಳಿಯನ್ನು ಕೊಯ್ದು ಅಮ್ಮನಿಗೆ ಬಲಿ ಕೊಟ್ಟು ಅವರ ಹರಕೆಯನ್ನು ತೀರಿಸಿ, ಇದೇ ಅಂದರೆ ದೇವಸ್ಥಾನದ ಪಕ್ಕದಲ್ಲಿ ಸ್ವಲ್ಪ ಜಾಗವಿದೆ, ಅಲ್ಲಿ ಎಲ್ಲರೂ ಊಟವನ್ನು ಬಡಿಸಿ ಅಮ್ಮನಿಗೆ ಒಂದು ನೈವೇದ್ಯವನ್ನು ಇಲ್ಲಿ ಅರ್ಪಿಸ್ತಾರೆ. ಇನ್ನು ದೇವಸ್ಥಾನದ ಇದು ಪಕ್ಕದಲ್ಲಿರುವಂತಹ ಜಾಗವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿರೋ ಎಲ್ಲ ಪ್ರತಿಯೊಬ್ಬರೂ ಕೂಡ ಅಮ್ಮನಿಗೆ ಹರಕೆಯನ್ನು ಕಟ್ಕೊಂಡು ಬಂದು ಇಲ್ಲಿನೇ ಬಂದು ಅಮ್ಮನಿಗೆ ಬಲಿಯನ್ನು ನೀಡಿ ಹಾಗೆ ಇಲ್ಲಿ ಅಡುಗೆ ಮಾಡಿ ಪ್ರತಿಯೊಬ್ಬರಿಗೂ ಬಡಿಸಿ ಊಟ ಮಾಡಿ ಅಮ್ಮನಿಗೆ ನೈವೇದ್ಯವಾಗಿ ಇಲ್ಲಿ ನೀಡ್ತಾರೆ. ಇನ್ನು ದೇವಸ್ಥಾನಕ್ಕೆ ಬಂದರೆ ಇಲ್ಲೇ ಹಣ್ಣು ಕಾಯಿ ಪ್ರತಿಯೊಂದು ಮಡ್ಲಕ್ಕಿ ಎಲ್ಲ ತಡೆ ಒಡಿಸುವಂತಹ ತಡೆ ಸಾಮಾನು, ಹಾಗೆ ಕೋಳಿ ಏನಾದ್ರೂ ಇಲ್ಲಿ ಬಲಿ ಕೊಡೋದಾದರೆ ಕೋಳಿ ಅಂಗಡಿ ಪ್ರತಿಯೊಂದೂ ಕೂಡ ದೇವಸ್ಥಾನದ ಅಕ್ಕಪಕ್ಕದಲ್ಲೇ ಸಿಗುತ್ತೆ ಸ್ನೇಹಿತರೆ. ಉಗ್ರ ರೂಪದಲ್ಲಿದ್ದಂತಹ ತಾಯಿ ಶಾಂತವಾದ ಮೇಲೆ ಇಲ್ಲಿ ಕೋಣಗಳನ್ನು ಬಲಿ ಕೊಡ್ತಾ ಇದ್ರಂತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ನಿಲ್ಲಿಸಿದ್ದಾರೆ.
ನೋಡ್ತಾ ಇರುವಂತಹ ಗೋಪುರ ಇತ್ತೀಚಿನ ದಿನಗಳಲ್ಲಿ ಇದು ನಿರ್ಮಿಸಿದ್ದು ಸ್ನೇಹಿತರೆ. ಒಂದು ಪುಟ್ಟ ಜಾಗದಲ್ಲಿ ಒಂದು ಪುಟ್ಟ ಗುಡಿಯಾಗಿ ನಿರ್ಮಿಸಿದಂತಹ ಈ ಜಾಗ ನಾಡಿನಾದ್ಯಂತಹ ಪ್ರಸಿದ್ಧತೆಯನ್ನು ಪಡೆದಂತಹ ಈ ಜಗನ್ಮಾತೆಯ ಒಂದು ದೇವಸ್ಥಾನವನ್ನು ವಿಶಾಲವಾಗಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ಕಟ್ಟಿಸಿರೋದು. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಾನು ಹಾಕುವ ವಿಡಿಯೋ ಮೊದಲ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಅಂತ ಹೇಳ್ತಾ, ತಾಯಿ ಜಗನ್ಮಾತೆ ಮುಳ್ಕಟ್ಟಮ್ಮ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೊ ಅಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.